ಪಂದ್ಯ ನಿರೀಕ್ಷಿತವಾದ ಹೆಜ್ಜೆಗಳನ್ನು ಉಳಿಸಿಕೊಳ್ಳಲಿದೆ. ಕದನ ಆರಂಭ. ಇದು ಫೈನಲ್ ನ ಹೋರಾಟದಲ್ಲಿ ದೇವು ಪ್ರಬಲ ಎರಡು ತಂಡಗಳ ಮಧ್ಯೆ ಫೈನಲ್ ನ ಕದನ ಯಾರು ಗೆಲ್ಲಲಿದ್ದಾರೆ? ಎಸ್ಡಿಎಂ ಉಮಾ ಮಹೇಶ್ವರಿ ಮತ್ತು ಬಿಲ್ಲವ ಬ್ರಿಗೇಡ್ ದೇವು ಮೂಲಕ ಖಾತೆ ಬೋನಸ್ ಸಿಂಗಲ್. ಸೆಮಿಫೈನಲ್ ನ ಹೀರೋ ಅದ್ಭುತವಾದ ಆಟದ ಮೂಲಕವಾಗಿ ಪ್ರಬಲ ತಡೆಗೋಡೆಯಾಗುವ ಪ್ರಯತ್ನಕ್ಕೆ ಬಿಲ್ಲವ ಬ್ರಿಗೇಡ್ ತಂಡದ ಯಶಸ್ಸು ಮುಂದುವರಿತಾದ ಮೊದಲ ಅವಧಿಯಲ್ಲಿಯೇ ಕದನವನ್ನು ಹಿಡಿದಿಟ್ಟುಕೊಳ್ಳಬಲ್ಲ ಯೋಜಿತವಾದ ಕಬಡ್ಡಿಯ ಸ್ಪರ್ಧೆಯ ಕಣದಲ್ಲಿ ಪರಿಪೂರ್ಣವಾದಂತಹ ಹಿಡಿತಗಳ ಮೂಲಕ ಈ ಪಾಯಿಂಟ್ ಸಮಾನ ಅಂಕಗಳನ್ನು ನೀಡಲಾಗಿದೆ. ಮೊದಲ ಅವಧಿಯ ಆಟದ ವೇಳೆ ಆದೇಶ ದಾಳಿಯಲ್ಲಿ ಪರಿಪೂರ್ಣ ನಿರೀಕ್ಷೆ ಎರಡು ತಂಡಗಳಲ್ಲಿದೆ. ಗೆಲುವಿನ ಲಯಕ್ಕೆ ಮರಳುವ ಸುಹೈಲ್ ಬ್ಯಾಕ್ ಟು ಬ್ಯಾಕ್ ಅದ್ಭುತವಾದ ಟ್ಯಾಕಲ್ ಸುಹೈಲನ ಮೂಲಕ ಕಾಂಬಿನೇಷನ್ ಟ್ಯಾಕಲ್ಗಳು ಮುಂದುವರಿತಾದ ಕಣದಲ್ಲಿ ಇದು ಫೈನಲ್ ನ ಕದನ. ಯಶಸ್ವಿ ಹೆಜ್ಜೆಯ ಹೋರಾಟಗಳಲ್ಲಿ ಪಂದ್ಯ ಮುಂದುವರಿಸಿಕೊಳ್ಳುವ ತನಕ ಆಟಗಾರರುಗಳಲ್ಲಿದೆ. ಪ್ರಯತ್ನ ಯಶಸ್ಸು ಅಂಕದ ಗಳಿಕೆಯೊಂದಿಗೆ ಅಂತರ ಹೆಚ್ಚಿಕೊಳ್ಳುತ್ತಾ ಇದೆ. ಬಿಲ್ಲವ ಬ್ರಿಗೇಡ್ ಆಯೋಜಿತ ಕಬಡ್ಡಿಯಲ್ಲಿ ಉಮಾ ಮಹೇಶ್ವರಿಯ ವಿರುದ್ಧ ಅಂತರದಲ್ಲಿ ಮುನ್ನಡೆಯನ್ನು ಉಳಿಸಿಕೊಳ್ಳುವ ನಿರೀಕ್ಷೆ. ನಿಶಾನನ ಮೂಲಕ ಅಂಕ ಬರಿತಾ ಇದೆ. ಪ್ರತಿಯೊಂದು ದಾಳಿಗಳಲ್ಲಿಯೂ ಕೂಡ ಪರಿಪೂರ್ಣವಾದ ಹೆಜ್ಜೆಗಳ ಆಟ ಮುಂದುವರಿಯುತ್ತಾ ವಿಘ್ನೇಶ ನಿಶಾನ್ ಕಾರ್ನರ್ನಲ್ಲಿ ಉಮಾ ಮಹೇಶ್ವರಿಯ ಪ್ರಬಲ ಡಿಫೆಂಡರ್ಗಳ ಅಂಕಣದಲ್ಲಿ ವಿಘ್ನೇಶನನ್ನು ಹಿಡಿದಿಟ್ಟ ವಿಘ್ನೇಶ ಟ್ಯಾಕಲ್ ಉಮಾ ಮಹೇಶ್ವರಿಯ ಖಾತೆಯಲ್ಲಿ ಅಂಕ. ಪರಿಣಾಮ ಪಂದ್ಯದಲ್ಲಿ ಸ್ಪಷ್ಟವಾದ ನಿರೀಕ್ಷೆಗಳ ಒತ್ತಡಗಳನ್ನು ನಿಭಾಯಿಸಿಕೊಳ್ಳಬಲ್ಲ ಆಟಗಾರರು. ದಾಳಿಯಲ್ಲಿ ರಾಖಿ ಸರ್ವಾಂಗೀಣ ಆಟದ ಜವಾಬ್ದಾರಿಗಳನ್ನು ಉಳಿಸಿಕೊಳ್ಳಬಲ್ಲ ಹೆಜ್ಜೆಗಳಲ್ಲಿ ಪ್ರಬಲ ಆಟಗಾರನಾಗಿ ಒಳಾಂಗಣದಲ್ಲಿ ಸ್ಪರ್ಧೆ ಇದೆ. ಅಫಿಷಿಯಲ್ ಟೈಮ್ ಔಟ್. ಸತತ ಹೆಜ್ಜೆಗಳಲ್ಲಿ ಹೋರಾಟ. ಎರಡು ತಂಡಗಳು ಕೂಡ ನಿರಂತರವಾಗಿ ಸ್ಪರ್ಧೆಯ ನಿರೀಕ್ಷೆಗಳ ಅಂತರವನ್ನು ಉಳಿಸಿಕೊಳ್ಳಬಲ್ಲ ಹೆಜ್ಜೆಗಳ ಮೂಲಕ ಪಂದ್ಯದ ಅವಧಿ ಮುಂದುವರಿದಾಗ ಸೂಪರ್ ಟ್ಯಾಕಲ್ ದಾಳಿಯಲ್ಲಿ ತ್ರಿಬಲ್ ಡಿಫೆಂಡರ್ಗಳ ಮಧ್ಯೆ ಆಟದ ಅವಧಿ ಅದ್ಭುತವಾದ ಮರಳುವಿಕೆಯ ಹಾದಿಯಲ್ಲಿ ನಿರಂತರವಾಗಿ ಕೃಷ್ಣನಿಗೆ ದಾಳಿಯಲ್ಲಿ ಅವಕಾಶಗಳನ್ನು ಕಲ್ಪಿಸಿಕೊಳ್ಳಲಾಗುತ್ತಾ ಇದೆ. ಅಲ್ಪ ಅಂತರದ ಮುನ್ನಡೆಯನ್ನು ಉಳಿಸಿಕೊಳ್ಳುತ್ತಾ ಇದೆ ಬಿಲ್ಲವ ಬ್ರಿಗೇಡ್. ಮಾಡು ಇಲ್ಲವೇ ಬಳಿ ದಾಳಿಯಲ್ಲಿ ದೇವು
ಮೂವರು ಡಿಪೆಂಡರ್ಗಳಿದ್ದಾರೆ. ಅಂಕಣದಲ್ಲಿ ಅಂತರವನ್ನ ಕಾಯ್ದುಕೊಳ್ಳಲೇಬೇಕಾದ ಒತ್ತಡದ ಸ್ಥಿತಿ ಮುಂದುವರಿಸಿಕೊಳ್ಳಿರುವ ಆಟಗಾರರು. ಪರಿಣಾಮಕಾರಿ ಹೆಜ್ಜೆ ತ್ರಿಬಳಿ ಡಿಪೆಂಡರ್ಗಳ ಮಧ್ಯೆ. ಮರಳುವ ಹಾದಿಯಲ್ಲಿದ್ದ ಆಟಗಾರರಿಗೆ ಅದ್ಭುತವಾದ ತಡೆಗೋಡೆ. ಡಿಪೆಂಡರ್ಗಳ ಕೈ ಸಲಕ. ಮಾಡು ಇಲ್ಲವೇ ಮಡಿದಾಳಿ ಮುಂದುವರಿತಾ ಇದೆ ಕಣದಲ್ಲಿ. ಅಂಕದ ಗಳಿಕೆಯೊಂದಿಗೆ ಸತತವಾಗಿ ಡಿಫೆನ್ಸ್ ನಲ್ಲಿ ಸುಹೇಲ್ ಆರ್ಭಟ. ನಿರೀಕ್ಷಿತವಾದ ಹೆಜ್ಜೆ. ಪಂದ್ಯ ಮುಂದುವರಿಯುತ್ತಾ ಕಣದಲ್ಲಿ. ಆಟದ ಅವಕಾಶಗಳನ್ನು ಪೂರ್ಣವಾಗಿ ಬಳಸಿಕೊಳ್ಳಬಲ್ಲ ಹೆಜ್ಜೆಗಳಲ್ಲಿ ಬಂದಿದೆ. ವಿಘ್ನೇಶ ತ್ರಿಬಳಿ ಡಿಪೆಂಡರ್ಗಳ ಮಧ್ಯೆ. ವಿಶಾಲ ದಾಳಿಯಲ್ಲಿ ಅಂತರವನ್ನ ಕಾಯ್ದುಕೊಳ್ಳಬಲ್ಲ ಹೆಜ್ಜೆಗಳಲ್ಲಿ ಹೋರಾಟವಿದೆ. 9-5 ಮುನ್ನಡೆಯಲ್ಲಿಲ್ಲ ಅವರಿಗೆ. 4 ಅಂಕಗಳ ಅಂತರವಿದೆ. ಮೊದಲ ಅವಧಿಯ ಆಟದ ವೇಳೆಯಲ್ಲಿ ಫೈನಲ್ ಕದನವನ್ನು ಕಾಣಬಹುದಾಗಿದೆ. ಮಾಡುವ ಪ್ರಯತ್ನವಾಗಿತ್ತು. ಅದ್ಭುತ ಆಟದ ಮೂಲಕ 10-5 10-5 ಕದನದಲ್ಲಿ ಕುಶಲಾಳಿಯಲ್ಲಿ 10-5 ಬೆಲ್ಲವ ಬ್ರಿಗೇಡ್ನ ಮುಂದೆ ಪಂದ್ಯದಲ್ಲಿ ಮುಂದುವರಿತಾ ಇದೆ ಕಣದಲ್ಲಿ. ಯಾವ ತಂಡ ಗೆಲ್ಲಲಿದೆ, ಯಾರ ಹೆಗಲಿಗೆ ಬೀಳಲಿದೆ ಚಾಂಪಿಯನ್ ಪಟ್ಟ. ಗೆಲುವು ಸೋಲುಗಳ ಮಧ್ಯೆ ಉಮಾ ಮಹೇಶ್ವರಿ ಬೆಲ್ಲವ ಬ್ರಿಗೇಡ್. ಆಟಗಾರರ ರೋಚಕ ಕದನ ಮುಂದುವರಿಯುತ್ತಾ ಇದೆ ಕದನದಲ್ಲಿ. ಸೂಪರ್ ಟ್ಯಾಕಲ್ ಗಾಲ್ ಆಗಿದೆ. ಕುಶಾ ಕೀರ್ತನ ದೇವದಾಳಿಯಲ್ಲಿ ಇಬ್ಬರು ಡಿಪೆಂಡರ್ಗಳ ಮಧ್ಯೆ ಕದನ ಮುಂದುವರಿಸಿಕೊಂಡಿರುವ ಉಮಾ ಮಹೇಶ್ವರಿ ಕದನದಲ್ಲಿ ರೋಚಕತೆಯನ್ನು ಉಳಿಸಿಕೊಳ್ಳಬಲ್ಲದೆ. ಆಲ್ ಔಟ್ ಆಗಿದೆ ಉಮಾ ಮಹೇಶ್ವರಿ ದೇವು. ಪ್ರತಿದಾಳಿ 14-5 14-5 ಮುನ್ನಡೆಯನ್ನು ಉಳಿಸಿಕೊಳ್ಳಬಲ್ಲ ಹೆಜ್ಜೆಯ ಹೋರಾಟದಲ್ಲಿ ಅದ್ಭುತ ಅವಕಾಶಗಳು. ರಾಖೆ ದಾಳಿಯಲ್ಲಿ ರಾಖೆ. ಬೆಳಗಿನ ಜಾವದ ವೇಳೆಯಲ್ಲಿ ಹೋರಾಟವಿದೆ ಫೈನಲ್ ಕದನ. 14-5 ಮುನ್ನಡೆಯನ್ನು ವಿಸ್ತರಿಸಿಕೊಳ್ಳುವ ಹೆಜ್ಜೆಗಳಲ್ಲಿ ಬೆಲ್ಲವ ಬ್ರಿಗೇಡ್ ತಂಡದ ಯೋಚಿತ ಆಟದ ಮುಂದೆ ಉಮಾ ಮಹೇಶ್ವರಿ ಅಲ್ಪ ನಿರಾಸೆಯನ್ನು ಅನುಭವಿಸಿದ ಮೊದಲ ಅವಧಿ ಆಟದಲ್ಲಿ ವಿಘ್ನೇಶ ಮುಂದುವರಿಯುವ ಕದನದ ರೋಚಕ ಕ್ಷಣಗಳನ್ನು ಪಂದ್ಯದಲ್ಲಿ ಕಾಣಬಹುದಾಗಿದೆ. ಪ್ರಬಲ ನಿರೀಕ್ಷೆ ಎರಡು ತಂಡಗಳಲ್ಲಿದೆ. ಮತ್ತೆ ದೇವದಾಳಿಯಲ್ಲಿ ಅತ್ಯಂತ ನಿರೀಕ್ಷಿತವಾದ ಹೆಜ್ಜೆಯ ಹೋರಾಟಗಳ ಅವಕಾಶಗಳನ್ನು ಮುಂದುವರಿಸಿಕೊಂಡಿರುವಂತಹ ಸ್ಪರ್ಧೆಯ ಕಣದಲ್ಲಿ ಪಂದ್ಯ ಮೆಲ್ಲನೆ ಹೆಜ್ಜೆಗಳ ಅವಕಾಶಗಳನ್ನು ಪಡೆದುಕೊಳ್ಳಲಾರಂಭಿಸಿದೆ. ಯಾವ ತಂಡ ಚಾಂಪಿಯನ್ ಪಟ್ಟವನ್ನು ಗಳಿಸಿಕೊಳ್ಳಲಿದೆ? ಆದೇಶ ದಾಳಿಯಲ್ಲಿ ಅವಕಾಶವನ್ನು ಪೂರ್ಣವಾಗಿ ಬಳಸಿಕೊಳ್ಳಬಲ್ಲ ಹೆಜ್ಜೆಗಳಲ್ಲಿ ಹೋರಾಟವಿದೆ. ಪ್ರಥಮ ಅವಧಿಯ ವೇಳೆ
ಥರ್ಡ್ ರ್ಯಾಂಕ್ ಮಾಡು ಇಲ್ಲವೇ ಮಡಿದಾಳಿ ಅಂಕಣದಲ್ಲಿ ಮುಂದುವರಿದ್ದಾರೆ. ಮಲ್ಟಿಪಲ್ ಅಂಕ ಸಂತುವಿನ ಖಾತೆಯಲ್ಲಿ ನ್ಯೂಆರ್ಐನಲ್ಲಿ. ಮತ್ತೆ ಮತ್ತೆ ಪಂದ್ಯದಲ್ಲಿ ಹಿಡಿತವನ್ನು ಬಿಗಿಗೊಳಿಸಿಕೊಳ್ತಾ ಇದೆ. ಏಕಮುಖ ಮುನ್ನಡೆಯ ಜೊತೆಗೆ ಕದನ ಮುಂದುವರಿಸಿಕೊಳ್ಳುವ ತಮಕದಲ್ಲಿ ಬೆಲ್ಲವ ಬ್ರಿಗೇಡ್ ಖಾತೆಯಿಂದ ಅಂಕ ಕಸಿದ ರಾಕಿ. 16-7 ಪಂದ್ಯ 7 ಅಂಕಗಳಿಂದ ಈಗ 8ಕ್ಕೆ ಏರಿದ್ದಾರೆ. 16-8. ನಿರಂತರ ಹೆಜ್ಜೆಯ ಅವಕಾಶಗಳ ಮೂಲಕವಾಗಿ ಹೋರಾಟ ಮುಂದುವರಿದಿದೆ. 16-8ರಲ್ಲಿ ವರುಣ್ ನೀರ್ಮಾರ್ಗ ಅವರ ಪ್ರಾಯೋಜಿತ ಬೆಲ್ಲವ ಬ್ರಿಗೇಡ್ ಮುನ್ನಡೆಯಲ್ಲಿ. ಇದು ಫೈನಲ್ ಕದನ. ಚಾಂಪಿಯನ್ ಪಟ್ಟವನ್ನು ಗಳಿಸಿಕೊಳ್ಳಬಲ್ಲ ಹೆಜ್ಜೆಗಳಲ್ಲಿ ಹೋರಾಟ. ವಿಘ್ನೇಶ ವರುಣ್ ನೀರ್ಮಾರ್ಗ ಪ್ರಾಯೋಜಿತ ಬೆಲ್ಲವ ಬ್ರಿಗೇಡ್ ಪರವಾಗಿ ಒಳಾಂಗಣದಲ್ಲಿ ರಾಷ್ಟ್ರೀಯ ಜೂನಿಯರ್ ಆಟಗಾರ. ಸರ್ವಾಂಗೀಣ ಆಟದ ಪ್ರತಿದಾಳಿಗಳಲ್ಲಿ ಪಂದ್ಯ ಮುಂದುವರಿತಾ ಇದೆ. ಮುಂದಿನ ಸಭಾ ಕಾರ್ಯಕ್ರಮ ಪ್ರಶಸ್ತಿ ವಿತರಣೆಯ ಅವಕಾಶಗಳು ಮಾತ್ರ ಅಂಕಣದಲ್ಲಿ ಬಾಕಿಯಾಗಲಿದೆ. ಮಲ್ಟಿಪಲ್ ಅಂಕ ಖಾತೆಯಿಂದ ವರ್ಗವಾಗುತ್ತಾ ಇದೆ ಉಮಾಮಹೇಶ್ವರಿಯ ಖಾತೆಗೆ. ಪರಿಣಾಮ ಪಂದ್ಯದಲ್ಲಿ 7 ಅಂಕಗಳ ಅಂತರ. ಯಾವ ಹಂತಕ್ಕೆ ತಲುಪಲಿದೆ ಪಂದ್ಯ? ಮುನ್ನಡೆಯಲ್ಲಿ ಬೆಲ್ಲವ ಬ್ರಿಗೇಡ್. 4 ಡಿಫೆಂಡರ್ಗಳ ಮಧ್ಯೆ ನಿರೀಕ್ಷಿತ ದಾಳಿಯಲ್ಲಿ ಉಮಾಮಹೇಶ್ವರಿಯ ನಿರೀಕ್ಷಿತ. ಪ್ರಸ್ತುತ ಪಂದ್ಯ ಮುಂದುವರಿಯುತ್ತಾ ಇದೆ. ಕಣದಲ್ಲಿ ಚಾಂಪಿಯನ್ ಪಟ್ಟಕ್ಕಾಗಿರುವಂತಹ ಹೋರಾಟದ ಸಮಯಗಳನ್ನು ಪೂರ್ಣವಾಗಿ ಬಳಸಿಕೊಳ್ಳಬಲ್ಲ ಹೆಜ್ಜೆಗಳಲ್ಲಿ ಮುಂದುವರಿತಾ ಇದೆ. ಫೈನಲ್ ನಲ್ಲಿ ರಾಕೇಶ ದಾಳಿಯ ರೋಚಕ ಹೋರಾಟಗಳನ್ನು ಮುಂದುವರಿಸಿಕೊಂಡಿರುವ ಆಟಗಾರ. ಮಾಡು ಇಲ್ಲವೇ ಮಡಿದಾಳಿ ಮುಂದುವರಿತಾ ಇದೆ. ಮೂಲಕ ಉಮಾಮಹೇಶ್ವರಿ ಅಂಕಣದಲ್ಲಿ ಅಲ್ಪ ಅಂಕಗಳ ಅಂತರವಷ್ಟೇ ಪಂದ್ಯದಲ್ಲಿ ಮುಂದುವರಿತಾದ ನಿಶ್ಚಯ ತಪ್ಪಲಿಲ್ಲ. ಸೂಪರ್ ಟ್ಯಾಕಲಿಂಗ್ ಆಗಿದೆ ಕಣದಲ್ಲಿ. ರಾಕಿ ದಾಳಿಯಲ್ಲಿ ತ್ರಿಬಲ ಡಿಫೆಂಡರ್ಗಳ ಮಧ್ಯೆ ಪಂದ್ಯ. ಈ ಪಂದ್ಯ ಏನಾಗಲಿದೆ? ರಾಕೇಶ ಬಂಧನದ ಸ್ಟ್ರಗಲ್ ನಲ್ಲಿರುವ ಆಟಗಾರ. ಅವಕಾಶ 2 ತಂಡಗಳಲ್ಲಿ ಆಟಗಾರರುಗಳಲ್ಲಿ ಅದ್ಭುತವಾದ ಸೂಪರ್ ಟ್ಯಾಕಲ್ ದಾಖಲಾಗ್ತಾ ಇದೆ, ಸಂಪನ್ನಗೊಳ್ಳುತ್ತಾ ಇದೆ. ಮಧ್ಯಂತರ ವಿರಾಮದ ಬಳಿಕದ ಮೊದಲ ಅವಧಿ. ಆಟದಲ್ಲಿ ಮುನ್ನಡೆಯನ್ನು ಉಳಿಸಿಕೊಳ್ಳಬಲ್ಲ ಹೆಜ್ಜೆ ಹೋರಾಟಗಳಲ್ಲಿದೆ. ಪಂದ್ಯದಲ್ಲಿ ನಿಶ್ಚಿತ್ ಬಂಧನ. ಅದ್ಭುತವಾದ ಡಿಫೆಂಡರ್ಗಳ ಕೈ ಚಲಕ ಪಂದ್ಯದಲ್ಲಿ ಮುಂದುವರಿಯತೊಡಗಿದೆ. ಸಂತೋಷ.
ಯಶಸ್ವಿ ಹೆಜ್ಜೆಯ ಪಾದ ಚಲನೆಯ ಮೂಲಕ ಗುರುತಿಸಿಕೊಳ್ಳಬಲ್ಲ ಆಟಗಾರ. ಇದು ಫೈನಲ್ ಕದನ. ಎರಡು ತಂಡಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜೂನಿಯರ್ ತಾರೆಗಳಿದ್ದಾರೆ. ಪ್ರಮುಖ ಆಟಗಾರ ಸಮೃದ್ಧಾಳಿಯಲ್ಲಿ ದ್ವಿತೀಯ ಅವಧಿಯ ವೇಳೆಯಲ್ಲಿ ಫೈನಲ್ ಕದನವಿದೆ. ಅಲ್ಪ ಅಂಕಗಳ ಮುನ್ನಡೆಯೊಂದಿಗೆ ಬಿಲ್ಲವ ಬ್ರಿಗೇಡ್ ತಂಡದ ಆಟಗಾರರು ದೇವರಾಜ್ ದಾಳಿಯಲ್ಲಿ ಪ್ರತಿದಾಳಿಯನ್ನು ಮಾಡಬಲ್ಲ ಆಟಗಾರ. ಒಳಾಂಗಣದ ನಿರೀಕ್ಷಿತವಾದ ಹೆಜ್ಜೆ. ಫೈನಲ್ ಕದನದ ವೇಳೆಯಲ್ಲಿ ಜೂನಿಯರ್ ತಾರೆಗಳ ಸಮಾಗಮ ಕದನದಲ್ಲಿ ರುಚಿಕತೆಯನ್ನು ಉಳಿಸಿಕೊಳ್ಳುತ್ತಾನೆ. ಪರಿಣಾಮಕಾರಿ ಹೆಜ್ಜೆಯ ಅವಕಾಶ. And it is your right, third right. ಸಂತು ನಲ್ಲಿ ಮಾಡುವಿಲ್ಲವೇ ಬಡಿದಾಳಿಯ ಪ್ರಯತ್ನಗಳನ್ನು ಮುಂದುವರಿಸಿಕೊಳ್ಳಬಲ್ಲ ಆಟಗಾರರು. ಕಣದಲ್ಲಿ ಸ್ಪಷ್ಟವಾದ ಪಾದ ಚಲನೆ, ಡಾಮಿಂಗ್ ಟ್ಯಾಕಲ್ ಮಾಡುವ ಯೋಚನೆ. ಏರ್ನಾ ಕಂದು ಕೊರ್ಲೆ ಕಾಸು ಕೊರ್ಲೆ ಕಾಸು ಕ್ಷಣದಲ್ಲಿ ಪಂದ್ಯ ಮುಂದುವರಿಸಿಕೊಳ್ಳುವ ಯೋಜಿತವಾದ ಆಟ. ಟ್ಯಾಕಲ್ ಮೂಲಕವಾಗಿ ಕಣದಲ್ಲಿ ಬೆಲ್ಲವ ಬ್ರಿಗೇಡ್ ಸ್ಪರ್ಧೆಯ ಕಣ ಮುಂದುವರಿತಾ ಇದೆ. ಕಣ ಒಳಾಂಗಣದಲ್ಲಿ ದೇವು ಸಮರ್ಪಕ ಹೆಜ್ಜೆಯ ಅವಕಾಶಗಳಲ್ಲಿ ಪಂದ್ಯ ಮುಂದುವರಿತಾ ಇದೆ. ಸಮರ್ಪಕ ವಿಶ್ರಾಂತಿಯ ಕೋರಿಕೆ. ಸಮರ್ಪಕವಾಗಿರುವ ಹೆಜ್ಜೆಯ ಅವಕಾಶಗಳಲ್ಲಿ ಪಂದ್ಯ ಮುಂದುವರಿತಾ ಇದೆ. ದೇವರಾಜ್ 21-12 ಸ್ಪಷ್ಟವಾದ ಅಂತರವನ್ನು ಕಾಯ್ದುಕೊಳ್ಳುವ ಹೆಜ್ಜೆಯಲ್ಲಿ ದೇವು. ಇಬ್ಬರು ಡಿಪೆಂಡರ್ಗಳ ಮಧ್ಯೆ ಕುಶ ಮರಳುವಂತಹ ಮಾಡು ಇಲ್ಲವೇ ಮಡಿದಾಳಿಯಲ್ಲಿ ದೇವು. ಅವಕಾಶಗಳನ್ನು ಉಳಿಸಿಕೊಳ್ಳುವ ಹೆಜ್ಜೆಗಳಲ್ಲಿರುವಂತಹ ಹೋರಾಟ. ಪರಿಣಾಮಕಾರಿ ಪಂದ್ಯ. ಸೂಪರ್ ಟ್ಯಾಕಲ್ನ ನಿರೀಕ್ಷಿತವಾದ ಒಂದು ಅವಕಾಶದಲ್ಲಿ ಮಧ್ಯಂತರ ವಿರಾಮದ ವೇಳೆ ಬಳಿಕ ಮತ್ತೆ ದೇವು ನಲ್ಲಿ ನಾಲ್ಕು ಡಿಪೆಂಡರ್ ಇದ್ದಾರೆ ಕಣದಲ್ಲಿ. ರಾಕಿ ದಾಳಿಯಲ್ಲಿ ಅಂಕವನ್ನು ತರಲೇಬೇಕಾದ ಒತ್ತಡದ ಸ್ಥಿತಿ ಮುಂದುವರಿಸಿದೆ. ಈಗಾಗಲೇ ಸ್ಪರ್ಧೆ ಮರಳುತ್ತಿದ್ದ ಪಂದ್ಯಕ್ಕೆ ಮತ್ತೆ ಆಸರೆಯಾದ ರಾಕಿ. ಮುಂದಿನ ಪ್ರಶಸ್ತಿ ವಿತರಣೆಗಾಗಿ ತಂಡಗಳು ಸಿದ್ಧತೆಯನ್ನ ಮಾಡಿಕೊಳ್ಳುವಂತೆ ನಮ್ಮಲ್ಲಿ ವಿಜ್ಞಾಪನೆ. 21-14 21-14 ಪಾಯಿಂಟ್. ದಾಳಿಯಲ್ಲಿ ಚಿದಾನಂದ
ಮುನ್ನಡೆಯನ್ನು ಉಳಿಸಿಕೊಳ್ಳುವ ಹಂತದಲ್ಲಿದ್ದ ಬಿಲ್ಲವ ಬ್ರಿಗೇಡ್ ತಂಡಕ್ಕೆ ಮತ್ತೆ ಕಣದಲ್ಲಿ ಟಕ್ಕ ನೀಡುವ ಯೋಜಿತ ಆಟವನ್ನು ಮುಂದುವರಿಸಿಕೊಳ್ಳುತ್ತಾ ಇದೆ ಉಮಾಮಹೇಶ್ವರಿ. Again, super tackle on ಆಗಿದೆ ಕಣದಲ್ಲಿ. Third right. Giona. ಮಾಡು ಇಲ್ಲವೇ ಮಡಿ. ಸಿಂಹಾನಂದ. ಆನಂದ ನೀಲಬಲ್ಲನೆ ದಾಳಿಯ ಮೂಲಕ ಅಂಕ ಗಳಿಸಿ ಪರಿಣಾಮಕಾರಿ ಹೆಜ್ಜೆಯ ಅವಕಾಶಗಳಲ್ಲಿ ಮುಂದುವರಿತಾರೆ. ಸ್ಪಷ್ಟವಾದ ಪಾದಚಲನೆ ಆದರೆ ಡಿಫೆಂಡರ್ಗಳ ಕೈತಲಂಗ 15ನೇ ಅಂಕದಗಳಿಗೆ. ಥರ್ಡ್ ರೈಟ್ ಸೂಪರ್ ಟ್ಯಾಕಲ್ ಇಸ್ ಆನ್ ಮಾಗೋಜಿ ಸುಹೈಲ್ ಕಣದಲ್ಲಿ. ಆಲ್ ಔಟ್ ಆಗಿದೆ ಪಂದ್ಯ. 21-19 ಬಿಲ್ಲವ ಬ್ರಿಗೇಡ್ 2 ಅಂಕಗಳ ಮುನ್ನಡೆಯಲ್ಲಿ. 21-19 ಪಂದ್ಯ ಮರಳಿತಾ ಇದೆ ಮೆಲ್ಲ ಮೆಲ್ಲನೆ. 20-21 20-21 ಪಂದ್ಯ. ನೆಕ್ಸ್ಟ್ ದಾಳಿಯಲ್ಲಿ 21-20 21-20 ಹೋರಾಟವಿದೆ. ಸಮಯವನ್ನು ಹಿಡಿದಿರಬಲ್ಲ ಆಟದಲ್ಲಿ ಒಂದೇ ಒಂದು ಅಂಕದ ಅಂತರ. ವಿಘ್ನೇಶ ಸಮರಾಂಗಣದ ಪ್ರತಿಕ್ಷಣದ ಅವಕಾಶಗಳಲ್ಲಿರುವಂತೆ ಪಂದ್ಯದಲ್ಲಿ ದಾಳಿಯಲ್ಲಿ ಸಮರ. ಸರ್ವಾಂಗೀಣ ಆಟದ ಜವಾಬ್ದಾರಿಗಳನ್ನು ವಹಿಸಿಕೊಳ್ಳುವ ಹೆಜ್ಜೆಗಳಲ್ಲಿ ಇಪ್ಪತ್ತು 21 ಒಂದೇ ಒಂದು ಅಂಕದ ಅಂತರ. ಸಮಯವನ್ನು ಹಿಡಿದಿರಬಲ್ಲ ಯೋಜಿತ ಆಟ. ಥರ್ಡ್ ರೈಟ್ ಲಾಸ್ಟ್ 5 minutes. ಮರಳುವಂತ ಹಾದಿಯಲ್ಲಿದ್ದ ಆಟಗಾರ ವಿಘ್ನೇಶ ಪಂದ್ಯಕ್ಕೆ ತಿರುವು ಕಟ್ಟ ಟ್ಯಾಕಲ್ ಮಾಡಿದ ಆಟಗಾರ. ಥರ್ಡ್ ರೈಟ್ 22-20 22-20 2 ಅಂಕಗಳ ಅಂತರ. ಫೈನಲ್ ಕದನದ ಅಂತಿಮ ಕ್ಷಣಗಳಲ್ಲಿ ನಾವಿದ್ದೇವೆ. ಉಳಿದಿರುವ ಸಮಯವನ್ನ ಹಿಡಿದಿರಬಲ್ಲದೆ ಸ್ಪಷ್ಟವಾದ ಪಾದಚಲನೆ. 23-20 23-20 ಹೋರಾಟ. ಹೋರಾಟ ಚಿದಾನಂದ ಕಾರ್ನರ್ನ ಅಂತಿಮ 4 ನಿಮಿಷಗಳ ಅವಧಿಯ ಪಂದ್ಯವಿದೆ.
24-20 ಸ್ಪರ್ಧೆ. 4 ಅಂಕಗಳ ಅಂತರ. ಒಮ್ಮೊಮ್ಮೆ ಡಿಪೆಂಡರ್ಗಳ ಕೈ ಸಲಕ, ಇನ್ನೊಮ್ಮೆ ದಾಳಿಗಾರ ಕಾಲ್ ಸಲಕ. ಅದ್ಭುತವಾದ ವೇಗ. 25-20. 25-20 ಹೋರಾಟ. ಹಾದಿಯಲ್ಲಿಯೇ ಟ್ಯಾಕಲ್ ಮಾಡಲಾಗಿದೆ. 26ನೇ ಅಂಕ ಗಳಿಕೆಯಲ್ಲಿ, ಖಾತೆಯಲ್ಲಿ. 26-20 6 ಅಂಕಗಳ ಅಂತರದಲ್ಲಿ ಬೆಲ್ಲವ ಬ್ರಿಗೇಡ್. ಅಂತಿಮ ಕ್ಷಣಗಳಲ್ಲಿ ಪಂದ್ಯ. ಸಮರ್ಪಕ ಹೆಜ್ಜೆಯ ಅವಕಾಶಗಳ ಮೂಲಕ ಪಂದ್ಯದಲ್ಲಿ ಸತತವಾಗಿ ಅಂತರವನ್ನು ಉಳಿಸಿಕೊಂಡಿರುವಂತಹ ಬೆಲ್ಲವ ಬ್ರಿಗೇಡ್. ಉಮಾಮಹೇಶ್ವರಿ ಬೆಲ್ಲವ ಬ್ರಿಗೇಡ್. ಲಾಸ್ಟ್ 2 minutes. 26-20. 26-20 ಸ್ಪರ್ಧೆ. ಟೈಮ್ ಔಟ್. 26-20 ಪಂದ್ಯ. ಕುಶಾ ದಾಳಿಯಲ್ಲಿ ಪಂದ್ಯವನ್ನು ಹಿಡಿದ ಜಿಯೋಡಾಯ್. ಥರ್ಡ್ ರೈಟ್. ಸೂಪರ್ ಟ್ಯಾಕಲ್ ಆನ್ ಆಗಿದೆ ಕಣದಲ್ಲಿ. 6 ಅಂಕಗಳ ಅಂತರ. ಮುನ್ನಡೆಯನ್ನು ಉಳಿಸಿಕೊಳ್ಳುತ್ತಾ ಇದೆ ಬೆಲ್ಲವ ಬ್ರಿಗೇಡ್. ಇದು ಫೈನಲ್ ಕದನದ ರೋಚಕ ಅವಧಿ. ಸೂಪರ್ ಟ್ಯಾಕಲ್ ಅಲ್ಲಿ ದೇವು ರಣಾಂಗಣದಲ್ಲಿ ರಣವಿಕ್ರಮ. ಲಾಸ್ಟ್ ರೈಟ್. ಥರ್ಡ್ ರೈಟ್. ಡೂ ಆರ್ ಡೈ. ಯಾರು ಗೊತ್ತಲ್ಲ? ಕಾಗೆ ಭಾಗೋ ಜೈ. ಭಾಗೋ ಭಾಗನೇ ಇದೇಗೆ. ಸಮರಾಂಗಣ ಔಪಚಾರಿಕತೆಯ ಕ್ಷಣಗಳಿಗೆ ವೇದಿಕೆಯಾಗುತ್ತಾ ಇದೆ. ಇದರೊಂದಿಗೆ ಕದನ ಮುಕ್ತಾಯ. ಚಾಂಪಿಯನ್ ಪಟ್ಟವನ್ನು ಗಳಿಸಿಕೊಳ್ಳುತ್ತಾ ಇದೆ ಟೀಮ್ ಬೆಲ್ಲವ ಬ್ರಿಗೇಡ್. ಇದೇ ತರ ಕಾಂಬಿನೇಷನ್